ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಪಶ್ಚಿಮದ ಮೀಡಿಯಾಗಳು ನೆರೆಟಿವ್ಗಳನ್ನು ಕ್ರಿಯೇಟ್ ಮಾಡೋದ್ರಲ್ಲಿ, ಪ್ರೊಪಗಂಡಾ ಮಾಡೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಪಾಕಿಸ್ತಾನ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕ್ತು ಅಂತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪುಂಖಾನುಪುಂಖವಾಗಿ ಬರೆದಿದ್ದ ರಾಯ್ಟರ್ಸ್ ಅನ್ನೋ ಮಾಧ್ಯಮ ಈಗ ಕೂಡ ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇದೆ ಅನ್ನೋ ಒಂದು ವರದಿಯನ್ನು ಪ್ರಕಟಿಸಿತು. ಅದನ್ನು ಯಾರು ಟ್ರಂಪ್ಗೆ ಹೇಳಿದ್ರೋ ಏನೋ, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸುತ್ತೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅದು ತುಂಬ ಒಳ್ಳೆ ಬೆಳವಣಿಗೆ ಅಂತ ಹೇಳಿಕೊಂಡ ಟ್ರಂಪು, ನೋಡಿದ್ರಾ ನಮ್ಮ ಟ್ಯಾರಿಫು ಹೆಂಗೆ ಭಾರತವನ್ನು ಬಗ್ಗೋ ಹಾಗೆ ಮಾಡಿದೆ ಅಂತ ತಮ್ಮ ಹೆಗಲ ತಾವೇ ತಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಇನ್ನು ರಾಯ್ಟರ್ಸಲ್ಲಿ ಬಂತು ಅಂದಮೇಲೆ ಅದೇ ಮಹಾಪ್ರಸಾದ ಅಂತ ನಂಬೋ ನಮ್ಮಲ್ಲಿನ ಒಂದಷ್ಟು ಮಾಧ್ಯಮಗಳು ಆ ಸುದ್ದಿಯನ್ನು ತಾವು ಕೂಡ ರೀಪ್ರೊಡ್ಯೂಸ್ ಮಾಡಿದ್ವು. ಆದರೆ ಈಗ ಆ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ನಾವ್ಯಾಕ್ರಿ ರಷ್ಯಾ ತೈಲ ಖರೀದಿ ನಿಲ್ಲಿಸೋಣ, ನಾವು ತೈಲನೂ ಖರೀದಿ ಮಾಡ್ತೀವಿ, ಸಂಬಂಧಗಳನ್ನು ಮೇಂಟೈನ್ ಮಾಡ್ತೀವಿ ಮತ್ತು ರಷ್ಯಾ ತೈಲ ಖರೀದಿ ಮೂಲಕ ಜಗತ್ತನ್ನು ಕಾಪಾಡೋ ಕೆಲಸವನ್ನು ಕೂಡ ನಾವು ಮುಂದುವರಿಸ್ತೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಹಾಗಾದರೆ ಏನಿದು ಜಾಗತಿಕ ತೈಲ ರಾಜಕಾರಣ? ಭಾರತ ರಷ್ಯಾದಿಂದ ಎಷ್ಟು ತೈಲ ಖರೀದಿ ಮಾಡುತ್ತೆ? ಪಶ್ಚಿಮದ ದೇಶಗಳು ರಷ್ಯಾದ ಇಂಧನ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿವೆಯಾ? ಭಾರತದ ವಿದೇಶಾಂಗ ಇಲಾಖೆ ಹೇಳಿರುವುದೇನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಷ್ಟೇ ಭಾರತ ಮತ್ತು ರಷ್ಯಾಗಳದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ದ ಡೊನಾಲ್ಡ್ ಟ್ರಂಪ್ ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರ ಸಂಬಂಧಗಳ ಬಗ್ಗೆ ಕಿಡಿಕಾರಿದ್ರು. ಭಾರತದ ವಿರುದ್ಧ 25% ಟ್ಯಾರಿಫ್ ಅನ್ನು ವಿಧಿಸುವ ಆದೇಶಕ್ಕೆ ಸಹಿ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ನಮ್ಮ ವಿಪಕ್ಷ ನಾಯಕರೊಬ್ಬರು ಟ್ರಂಪ್ ಮಾತನ್ನು ಸಮರ್ಥಿಸಿಕೊಂಡ್ರು. ಭಾರತದ ಆರ್ಥಿಕತೆ ಸತ್ತಿದೆ ಅನ್ನೋದನ್ನ ಇವರು ಹೇಳಿದರು. ಒಂದು ಕಾಮನ್ ಸೆನ್ಸ್ ಅನ್ನೋದಿರಬೇಕಲ್ವಾ? ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಗಣನೀಯ ಬೆಳವಣಿಗೆಯನ್ನು ಸಾಧಿಸಿದೆ. ಈಗ ಭಾರತದ ಆರ್ಥಿಕತೆ ಜಾಗತಿಕವಾಗಿ 4ನೇ ಸ್ಥಾನದಲ್ಲಿದೆ. ಇನ್ನು ಕೆಲ ವರ್ಷಗಳಲ್ಲಿ ಅದು 3ನೇ ಸ್ಥಾನವನ್ನು ಕೂಡ ತಲುಪುತ್ತೆ. ಹೀಗಿರುವಾಗ ಯಾವುದೋ ದೇಶದ ಅಧ್ಯಕ್ಷ ಭಾರತದ ಮೇಲೆ ಒತ್ತಡ ತರೋದಕ್ಕೆ, ಬುಲಿಂಗ್ ಮಾಡೋದಕ್ಕೆ ಭಾರತದ ಆರ್ಥಿಕತೆಯನ್ನು ಸತ್ತ ಆರ್ಥಿಕತೆ ಅಂತ ಜರಿದ್ರೆ ಅದನ್ನು ನಮ್ಮ ವಿಪಕ್ಷ ನಾಯಕರು ಸಮರ್ಥಿಸಿಕೊಂಡು ಬಿಟ್ರೆ ಏನಾದರೂ ಅರ್ಥ ಇರುತ್ತೇನ್ರಿ? ಇಂಥ ಸಂದರ್ಭಗಳಲ್ಲಿ ದೇಶದ ಪರ ಮಾತಾಡಬೇಕು. ನಮ್ಮ ಆರ್ಥಿಕತೆ ಏನು ಅನ್ನೋದು ನಮಗೆ ಗೊತ್ತಿದೆ, ಅದನ್ನು ನಿಮ್ಮಿಂದ ಕೇಳಬೇಕಿಲ್ಲ, ಮುಚ್ಕೊಂಡು ಹೋಗ್ರಿ ಅಂತ ಅಲ್ವಾ ಹೇಳಬೇಕು. ನಮ್ಮಲ್ಲಿನ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ದೇಶ ಅಂತ ಬಂದಾಗ ರಾಜಕೀಯ ಬಿಟ್ಟು ಒಂದಾಗಿ ನಿಲ್ಲಬೇಕು. ಆದರೆ ನಮ್ಮ ವಿಪಕ್ಷ ನಾಯಕರಿಗೆ ಅದು ಯಾರು ಅಡ್ವೈಸ್ ಮಾಡ್ತಾರೋ ಆ ಅಡ್ವೈಸರ್ಗಳಿಗೆ ಬ್ರೈನ್ ಅನ್ನೋದು ಎಷ್ಟು ಡ್ರೈನ್ ಆಗಿದೆಯೋ ದೇವರೇ ಬಲ್ಲ. ಇರಲಿ. ಹೀಗೆ ಟ್ರಂಪ್ ಮಾತಾಡಿದ ಬೆನ್ನಲ್ಲೇ ರಾಯ್ಟರ್ಸ್ ಅನ್ನೋ ಮಾಧ್ಯಮದಲ್ಲೊಂದು ವರದಿ ಬಂತು. ಭಾರತದ ತೈಲ ಸಂಸ್ಕರಣಾ ಸಂಸ್ಥೆಗಳು ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸ್ತಾ ಇವೆ ಅನ್ನೋ ಥರದ ವರದಿ ಅದು. ಅಂದರೆ ಅಮೆರಿಕಾದ ಧಮಕಿಗೆ ಭಾರತ ಹೆದರಿಬಿಡ್ತು, ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿಬಿಡ್ತು ಅನ್ನೋ ಪ್ರೊಪಗಂಡಾ ಕ್ರಿಯೇಟ್ ಮಾಡೋ ಭಾಗ ಅದು. ಇದೇ ರಾಯ್ಟರ್ಸ್ ಈ ಹಿಂದೆ ಭಾರತದ ಆಕಾಶದಲ್ಲಿ ಪಾಕಿಸ್ತಾನ ಹಾಗೂ ಚೈನಾದ ವಿಮಾನಗಳು ಆಧಿಪತ್ಯ ಸಾಧಿಸಿವೆ, ಭಾರತದ ರಫೇಲ್ಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅನ್ನೋ ವರದಿಯೊಂದನ್ನು ಮಾಹಿತಿದಾರರು ಹೇಳಿದರು, ಸೋರ್ಸ್ ಹೇಳಿದವು ಅಂತೆಲ್ಲ ಬರೆದಿದ್ದು ಮಾಧ್ಯಮ. ಈಗ ಕೂಡ ಹಾಗೇನೆ ಭಾರತದ ವಿದೇಶಾಂಗ ಇಲಾಖೆಯ ಮಾಹಿತಿಗಳ ಪ್ರಕಾರ ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿದೆ ಅನ್ನೋ ವರದಿ ಪ್ರಕಟ ಆಯಿತು. ಅದನ್ನ ಬೇರೆ ಮಾಧ್ಯಮಗಳು ಕೂಡ ಪ್ರಕಟ ಮಾಡಿದ್ವು. ಇನ್ನು ಈ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರನ್ನ ಪ್ರಶ್ನೆ ಮಾಡಲಾಯಿತು. ಆದ್ರೆ ಅವರು ಈ ಬಗ್ಗೆ ನಮ್ಮ ಹತ್ರ ಯಾವ ಮಾಹಿತಿಯೂ ಇಲ್ಲ, ತೈಲ ಖರೀದಿ ಮಾಡ್ತಾ ಇರೋದು ಸರ್ಕಾರ ಅಲ್ಲ, ತೈಲ ಕಂಪನಿಗಳು. ಅವ್ರು ಯಾರ ಹತ್ರ ಕಡಿಮೆ ರೇಟಿಗೆ ತೈಲ ಸಿಗುತ್ತೋ ಅಲ್ಲಿ ಖರೀದಿ ಮಾಡ್ತಾರೆ. ರಷ್ಯಾ ಕಡಿಮೆ ಬೆಲೆಗೆ ಕೊಟ್ಟರೆ ರಷ್ಯಾದ ಹತ್ರ, ಇನ್ಯಾರೋ ಕಡಿಮೆ ಬೆಲೆಗೆ ಸರಬರಾಜು ಮಾಡಿದ್ರೆ ಅವ್ರ ಹತ್ರ, ಅದರಲ್ಲಿ ಏನು ವಿಶೇಷ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಯಾವುದೇ ದೇಶದ ಸಂಬಂಧಗಳನ್ನ ದ್ವಿಪಕ್ಷೀಯವಾಗಿ ನೋಡಬೇಕೆ ಹೊರತು ಮೂರನೆಯವರ ಕಣ್ಣಲ್ಲಿ ಅದನ್ನು ನೋಡೋದಕ್ಕೆ ಹೋಗಬಾರದು ಅಂತ ಅಮೆರಿಕಾಗೂ ಒಂದು ಕಿವಿ ಮಾತನ್ನು ಹೇಳಿದ್ರು. ಇನ್ನು ಈಗ ಅದರ ಬಗ್ಗೆ ಇನ್ನಷ್ಟು ಸ್ಪಷ್ಟನೆಯನ್ನು ಕೊಟ್ಟಿರುವ ಭಾರತದ ವಿದೇಶಾಂಗ ಇಲಾಖೆ, ರಷ್ಯಾ ಹಾಗೂ ಭಾರತದ ನಡುವೆ ಟೈಮ್ ಟೆಸ್ಟೆಡ್ ಬಾಂಧವ್ಯ ಇದೆ, ಅದನ್ನು ನಾವು ಮುಂದುವರಿಸ್ತೀವಿ, ಹಾಗೆ ತೈಲ ಖರೀದಿ ಕೂಡ ಮುಂದುವರಿಯುತ್ತೆ ಅಂತ ಹೇಳೋ ಮೂಲಕ ಪಶ್ಚಿಮದ ಮಾಧ್ಯಮಗಳಿಗೆ ಮತ್ತು ಅದನ್ನು ಉದ್ಧರಿಸಿ ಹೇಳಿಕೆ ಕೊಟ್ಟ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೂಡ ಪರೋಕ್ಷವಾಗಿ ಒಂದು ತಪರಾಕಿಯನ್ನು ಕೊಟ್ಟಿದೆ. ಗೆಳೆಯರೆ, 2022ಕ್ಕೂ ಮೊದಲು ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇದ್ದ ಕಚ್ಚಾ ತೈಲದ ಪ್ರಮಾಣ ತುಂಬಾನೇ ಕಡಿಮೆ ಇತ್ತು. ಆದರೆ ಯುಕ್ರೇನ್ ಜೊತೆಗೆ ಯುದ್ಧ ಶುರುವಾದ ನಂತರದ ದಿನಗಳಲ್ಲಿ ಭಾರತದ ಅತಿದೊಡ್ಡ ತೈಲ ಸರಬರಾಜುದಾರ ದೇಶ ಅನ್ನಿಸ್ಕೊಳ್ತಾ ಇರೋದು ರಷ್ಯಾನೇ. ಭಾರತ ತನ್ನ ಒಟ್ಟು ತೈಲ ಆಮದಿನ ಪೈಕಿ 40% ರಷ್ಯಾದಿಂದ ಖರೀದಿ ಮಾಡುತ್ತೆ. ಕೆಪ್ಲರ್ ವರದಿಯ ಪ್ರಕಾರ 2023ರ ಮೇ ತಿಂಗಳಲ್ಲಿ ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ತಾ ಇದ್ದ ತೈಲದ ಪ್ರಮಾಣ ಪ್ರತಿನಿತ್ಯ 2.15 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಿತ್ತು. ಅದು 2024ರ ಜುಲೈ ಹೊತ್ತಿಗೆ 2 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಹೆಚ್ಚು
ಹೆಚ್ಚು ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಇದು ಭಾರತದ ಕಚ್ಚಾ ತೈಲದ ಆಮದೇನಿದೆ ಅದು 41% ಅಂತ ಹೇಳಲಾಯಿತು. ಹಾಗೆ ಭಾರತದ ಕಚ್ಚಾ ತೈಲದ ಆಮದೇನಿದೆ ಅದರಲ್ಲಿ ಇರಾಕ್ನ ಪಾಲು 20% ಸೌದಿ ಅರೇಬಿಯಾದ ಪಾಲು 11% ತಲುಪಿದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕಾದಿಂದ ಕೂಡ ಭಾರತ 4% ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ ಕೆಪ್ಲರ್ ವರದಿ ಹೇಳ್ತಾ ಇತ್ತು. ಭಾರತದ ಒಟ್ಟು ತೈಲ ಬಳಕೆ ಪ್ರತಿನಿತ್ಯ ಸರಿಸುಮಾರು 5.2 ಮಿಲಿಯನ್ ಬ್ಯಾರಲ್. ಇದರಲ್ಲಿ 85% ತೈಲವನ್ನು ಭಾರತ ಹೊರಗಿನಿಂದ ಆಮದು ಮಾಡಿಕೊಳ್ಳುತ್ತೆ. ಮೊದಲು ಇರಾನ್ನಿಂದ ಹೆಚ್ಚು ಕಚ್ಚಾ ತೈಲವನ್ನು ತರಿಸಿಕೊಳ್ಳಲಾಗ್ತಾ ಇತ್ತು. ಅಮೆರಿಕ ಇರಾನ್ ಮೇಲೆ ನಿರ್ಬಂಧವನ್ನು ವಿಧಿಸಿದ ನಂತರ ಭಾರತ ಅತಿ ಹೆಚ್ಚು ತೈಲವನ್ನು ಇರಾಕ್ನಿಂದ ಆಮದು ಮಾಡಿಕೊಂಡ್ರೆ ಎರಡನೇ ಅತಿದೊಡ್ಡ ತೈಲ ಸರಬರಾಜುದಾರ ಆಗಿದ್ದದ್ದು ಸೌದಿ ಅರೇಬಿಯಾ. ಈಗ ರಷ್ಯಾ ಮೊದಲ ಸ್ಥಾನದಲ್ಲಿದೆ, ಇರಾಕ್ 2ನೇ ಸ್ಥಾನದಲ್ಲಿದೆ, 3ನೇ ಸ್ಥಾನವನ್ನು ಸೌದಿ ಅರೇಬಿಯಾ ಪಡ್ಕೊಂಡಿದೆ. ಇದಕ್ಕೆ ಕಾರಣ ರಷ್ಯಾದ ತೈಲ ಭಾರತಕ್ಕೆ ಕಡಿಮೆ ಬೆಲೆಗೆ ಡಿಸ್ಕೌಂಟ್ ದರದಲ್ಲಿ ಸಿಗುತ್ತೆ ಅನ್ನೋದು. ಗೆಳೆಯರೆ, ICRA ಪ್ರಕಾರ ಭಾರತ 2023 ಹಾಗೂ 24ರ 2 ಹಣಕಾಸು ವರ್ಷಗಳಲ್ಲಿ ರಷ್ಯಾದಿಂದ ತೈಲ ಆಮದು ಮಾಡಿಕೊಂಡ ಕಾರಣ ಸುಮಾರು $13 ಬಿಲಿಯನ್ ಹಣವನ್ನು ಉಳಿಸಿದೆಯಂತೆ. ಇಲ್ಲಿ ಬರೀ ತಾನು ಮಾತ್ರ ಭಾರತ ಲಾಭ ಮಾಡಿಕೊಂಡಿಲ್ಲ, ರಷ್ಯಾದಿಂದ ತೈಲ ಖರೀದಿ ಮಾಡುವ ಮೂಲಕ ಇಡೀ ಜಗತ್ತಿಗೆ ಭಾರತ ಲಾಭ ಮಾಡಿಕೊಟ್ಟಿದೆ. ಇಲ್ಲಿ 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತಲ್ಲ, ಆಗ ರಷ್ಯಾದ ತೈಲ ಇನ್ನು ಜಗತ್ತಿಗೆ ಸರಬರಾಜು ಆಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಯ್ತು ನೋಡಿ. ಆ ಸಂದರ್ಭದಲ್ಲಿ ಒಪೆಕ್ ದೇಶಗಳು ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡೋದಕ್ಕೆ ಮುಂದಾದವು. ಚೈನಾ ವೈರಾಣುವಿನ ಕಾರಣದಿಂದ 2 ವರ್ಷ ತೈಲ ವ್ಯಾಪಾರ ಲಾಭ ಕೊಟ್ಟಿರಲಿಲ್ಲ. ಆಗಷ್ಟೇ ಜಗತ್ತು ಚೇತರಿಸಿಕೊಳ್ತಾ ಇತ್ತು, ತೈಲಕ್ಕೆ ಬೇಡಿಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧನೂ ಶುರುವಾಯಿತು. ಸಂದರ್ಭವನ್ನು ಬಳಸಿಕೊಂಡು ತೈಲ ಉತ್ಪಾದನೆಯನ್ನ ಕಡಿಮೆ ಮಾಡಿದ್ರೆ ಅದರ ಬೆಲೆಯನ್ನ ಏರಿಕೆ ಮಾಡಿ ಲಾಭ ಮಾಡ್ಕೋಬಹುದು ಅಂತ ಒಪೆಕ್ ದೇಶಗಳು ಯೋಚನೆ ಮಾಡಿದ್ವು. ಈ ಸಂದರ್ಭದಲ್ಲಿ ಬ್ರಂಟ್ ತೈಲ ಬ್ಯಾರಲ್ಗೆ $135 ಏರಿಕೆ ಆಯಿತು. ಆ ನಂತರ ಅದರ ಬೆಲೆ ಕಡಿಮೆ ಆಗಿದ್ದು ಭಾರತ ಮತ್ತು ಚೈನಾಗಳು ರಷ್ಯಾದ ತೈಲವನ್ನು ಆಮದು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ ನಂತರನೇ. ಸೊ ಯೋಚನೆ ಮಾಡಿ, ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳೋ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡಲಿಲ್ಲ ಅಂದರೆ ಒಪೆಕ್ ದೇಶಗಳ ತೈಲಕ್ಕೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಆಗ ತೈಲದ ಬೆಲೆ ವಿಪರೀತ ಏರಿಕೆಯಾಗೋ ಸಾಧ್ಯತೆ ಇತ್ತಲ್ವಾ? ಭಾರತ ಜಗತ್ತಿಗೆ ಮಾಡಿದ ಉಪಕಾರನೇ ಅಲ್ವಾ? ಇನ್ನು ವಿದೇಶಾಂಗ ಇಲಾಖೆ ಇಲ್ಲಿ ಮತ್ತೊಂದು ಅಂಶದ ಬಗ್ಗೆ ಬೆಳಕು ಚೆಲ್ತಾ ಇದೆ. ಅದೇನು ಅಂದರೆ, ರಷ್ಯಾದ ಯುದ್ಧಕ್ಕೆ ಭಾರತದ ತೈಲ ಆಮದಿನ ಹಣ ಹೋಗ್ತಾ ಇದೆ ಅನ್ನೋದೇ ಅಲ್ವಾ ಪಶ್ಚಿಮ ಮಾಡ್ತಾ ಇರೋ ಆರೋಪ. ಹಾಗಾದರೆ ಭಾರತ ಮಾತ್ರ ರಷ್ಯಾದಿಂದ ಇಂಧನವನ್ನು ಖರೀದಿ ಮಾಡ್ತಾ ಇದೆಯಾ? ಇವತ್ತಿಗೂ ರಷ್ಯಾದ 51% LNG ಯುರೋಪಿಯನ್ ಯೂನಿಯನ್ಗೆ ಹೋಗ್ತಾ ಇದೆ. ಹಾಗೆ ಚೈನಾ 21% ಮತ್ತು ಜಪಾನ್ 18% LNGಯನ್ನು ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಹಾಗೆ ಪೈಪ್ಲೈನ್ ಗ್ಯಾಸ್ ಯುರೋಪಿಯನ್ ಯೂನಿಯನ್ಗೆ ಇವತ್ತಿಗೂ 37% ಹೋಗ್ತಾ ಇದೆ. 30% ಚೈನಾ ಖರೀದಿ ಮಾಡಿದರೆ 27% ಟರ್ಕಿ ಖರೀದಿ ಮಾಡ್ತಾ ಇದೆ. ಅವರು ಯಾರ ಮೇಲೂ ಇಲ್ಲದ ಆರೋಪಗಳು, ಹೊಟ್ಟೆ ಕಿಚ್ಚು ಭಾರತದ ಮೇಲೆ ಮಾತ್ರ ಯಾಕೆ? ಟ್ರಂಪ್ ಯುರೋಪಿಯನ್ ಯೂನಿಯನ್, ಟರ್ಕಿ, ಚೈನಾ ವ್ಯಾಪಾರಗಳ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇನ್ನು ರಷ್ಯಾ ಜೊತೆಗಿನ ತೈಲ ವ್ಯಾಪಾರವನ್ನು ನಿಲ್ಲಿಸೋದಿಕ್ಕಾದರೂ ಸಾಧ್ಯ ಹೇಗಾಗತ್ತೆ? ರಷ್ಯಾ ಜಗತ್ತಿನ 3ನೇ ಅತಿದೊಡ್ಡ ತೈಲೋತ್ಪನ್ನ ದೇಶ. ಪ್ರತಿನಿತ್ಯ ಅವರು 9.5 ರಿಂದ 10.5 ಮಿಲಿಯನ್ ಬ್ಯಾರಲ್ಗಳಷ್ಟು ಕ್ರೂಡ್ ಆಯಿಲ್ ಅನ್ನು ಹೊರಗೆ ತೆಗಿತಾರೆ. ಗ್ಲೋಬಲ್ ಡಿಮ್ಯಾಂಡ್ ಏನಿದೆ ಅದರ 10% ರಷ್ಯಾ ಪೂರೈಕೆ ಮಾಡ್ತಾ ಇದೆ. ಅಲ್ಲಿಂದ ಯಾರೂ ತೈಲ ಖರೀದಿ ಮಾಡಲಿಲ್ಲ ಅಂದರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ 10% ತೈಲದ ಕೊರತೆ ಆಗುತ್ತೆ ಮತ್ತು ಒಪೆಕ್ ದೇಶಗಳ ಡಿಮ್ಯಾಂಡ್ ಕೂಡ ಹೆಚ್ಚಾಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಇದು ಗೊತ್ತಿರೋದ್ರಿಂದಲೇ ಈ ಹಿಂದೆ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿದ್ದ ಎರಿಕ್ ಗಾರ್ಸೆಟಿ ರಷ್ಯಾದಿಂದ ಯಾರಾದರೂ ತೈಲ ಖರೀದಿ ಮಾಡಲಿ ಅಂತ ನಾವು ಕೂಡ ಬಯಸ್ತೀವಿ, ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ ಅಂತ ಹೇಳಿದ್ದು. ಇನ್ನು ತೈಲ ಖರೀದಿಯನ್ನ ಭಾರತ ನಿಲ್ಲಿಸಬೇಕು ಅನ್ನೋ ಒತ್ತಾಯ. ಯಾಕ್ರೆ ನಿಲ್ಲಿಸಬೇಕು? ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಭಾರತ ತೈಲ ಖರೀದಿ ಮಾಡ್ತಾ ಇದೆ. ನಮಗೆ ನಮ್ಮ ಆರ್ಥಿಕತೆ ಮುಖ್ಯ, ಜೊತೆಗೆ ರಷ್ಯಾದ ಸ್ನೇಹ ಕೂಡ ಮುಖ್ಯ. ಹೀಗಾಗಿ ತೈಲ ಖರೀದಿಯನ್ನು ಭಾರತ ಮುಂದುವರಿಸ್ತಾ ಇದೆ. ಇನ್ನು ಖರೀದಿ ನಿಲ್ಲಿಸೋದಕ್ಕೆ ರಷ್ಯಾದ ತೈಲದ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳಿಲ್ಲ, ಅಲ್ಲಿರೋದು ಪ್ರೈಸ್ ಕ್ಯಾಪ್ ಮಾತ್ರ. ಈ ಹಿಂದೆ ಯುರೋಪಿಯನ್ ಯೂನಿಯನ್ ರಷ್ಯಾದ ತೈಲದ ಮೇಲೆ ಬ್ಯಾರಲ್ಗೆ $60 ಪ್ರೈಸ್ ಕ್ಯಾಪ್ ಅನ್ನು ವಿಧಿಸಿತು. ಆ ಕ್ಯಾಪ್ ದಾಟದ ಹಾಗೆ ಭಾರತ ತೈಲವನ್ನು ಖರೀದಿ ಮಾಡಿತು. ಅದರಿಂದ ಭಾರತಕ್ಕೆ ಲಾಭ ಆಯಿತು. ಇನ್ನು ಈಗ $47 ಪ್ರೈಸ್ ಕ್ಯಾಪ್ ಅನ್ನು ವಿಧಿಸಲಾಗ್ತಾ ಇದೆ. ಅದು ಸೆಪ್ಟೆಂಬರ್ನಿಂದ ಜಾರಿಗೆ ಬರುತ್ತೆ. ಭಾರತ ಅದೇ ಬೆಲೆಗೆ ತೈಲ ಖರೀದಿಯನ್ನು ಮುಂದುವರಿಸಬಹುದು. ಅಷ್ಟೇ ಹೊರತು ಖರೀದಿಯ ಮೇಲೆ ಯಾವ ನಿರ್ಬಂಧನೂ ಇಲ್ಲ, ಭಾರತ ಖರೀದಿಯನ್ನು ನಿಲ್ಲಿಸಲೂ ಇಲ್ಲ. ಈ ಹಿಂದೆ ಇರಾನ್, ವೆನೆಜುವೆಲಾ ಮೇಲೆ ನಿರ್ಬಂಧಗಳಿದ್ದಾಗ ಭಾರತ ಅಲ್ಲಿಂದ ತೈಲವನ್ನು ಖರೀದಿ ಮಾಡಲಿಲ್ಲ. ಈಗ ನಿರ್ಬಂಧಗಳೇ ನಿಲ್ಲುವಲ್ಲ, ಸೊ ನಿಲ್ಲಿಸಿ ಅಂತ ಯಾರು ಹೇಳೋದಕ್ಕೂ ಬರೋದಿಲ್ಲ. ಯಾರು ಹೇಳಿದ್ರು ನಾವು ಕೇಳೋದೂ ಇಲ್ಲ. ಇದು ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿರುವ ಸ್ಪಷ್ಟನೆ, ಹೌದಲ್ವಾ?
ನಮಗೆ ಆರ್ಥಿಕವಾಗಿ ಲಾಭ ಆಗೋ ಕಡೆ ನಾವು ವ್ಯಾಪಾರ ಮಾಡ್ತೀವಿ. ಈಗ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿದ್ರೆ ಅದೇ ಬೆಲೆಗೆ ಅಮೆರಿಕ ನಮಗೇನಾದರೂ ತೈಲ ಕೊಡುತ್ತಾ? ನಾನ್ಸೆನ್ಸ್ ಅಲ್ವಾ ಇದು ಗೆಳೆಯರೆ. ಭಾರತ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿದೆ ಅನ್ನೋ ವಿದೇಶಿ ಸುಳ್ಳುಗಳಿಗೆ, ಟ್ರಂಪ್ ಹೇಳಿದ ಸುಳ್ಳಿಗೆ ಭಾರತದ ವಿದೇಶಾಂಗ ಇಲಾಖೆ ಕೊಟ್ಟಿರುವ ಸ್ಪಷ್ಟನೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.